ಡಿ ಸುಧಾಕರ್ ಮೃತಪಟ್ಟ 10-12 ದಿನಕ್ಕೆ ಹಿರಿಯೂರಿನಲ್ಲಿ ಉಪಚುನಾವಣೆ ಕಾವು ಜೋರಾಗ್ತಿದೆ. ಯಾವ ಪಕ್ಷ ಇಲ್ಲಿ ಗೆಲ್ಲುತ್ತೆ ಅನ್ನೋದಕ್ಕಿಂತ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಸದ್ಯದ ಸಸ್ಪೆನ್ಸ್. ಕಾಂಗ್ರೆಸ್ನಲ್ಲಿ ಮೊದಲೇ ಹೇಳಿದ ಹಾಗೆ ಟಿಕೆಟ್ ರಿಸ್ಕ್ ಕಡಿಮೆ ಇದೆ. ಪೂರ್ಣಿಮಾ ಅಥವಾ ಸುಹಾಸ್ ಈಗ ಸದ್ಯದ ರೇಸ್ನಲ್ಲಿದ್ದಾರೆ. ಈಗ ಸದ್ಯ ಟೆನ್ಷನ್ ಇರೋದು ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ. ಹಿರಿಯೂರನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಭರ್ಜರಿ ತಂತ್ರ ಪ್ರತಿತಂತ್ರಗಳನ್ನ ಹೆಣಿತಾ ಇದ್ದಾರೆ. ಅದರಲ್ಲೂ ಮೈತ್ರಿ ಪಾಳ್ಯದಲ್ಲಿ ಟಿಕೆಟ್ಗಾಗಿ ಒಳಗೊಳಗೆ ಬಿಗ್ ಫೈಟ್ ಶುರುವಾಗಿದೆ. ಹಿರಿಯೂರು ಕ್ಷೇತ್ರದ ಮೇಲೆ ಈ ಬಾರಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಕಣ್ಣಿಟ್ಟಿದ್ದು, ಈ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನವರನ್ನೇ ಕಣಕ್ಕಿಳಿಸಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಿರಿಯೂರಿನ ಜೆಡಿಎಸ್ ಮುಖಂಡರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ನಮ್ಮ ಪಕ್ಷಕ್ಕೆ ಟಿಕೆಟ್ ತರಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ಟಿಕೆಟ್ ತರೋ ಜವಾಬ್ದಾರಿ ನಂದು, ನೀವು ಮುಂದೆ ನಿಂತು ಕೆಲಸ ಮಾಡಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರಬೇಕು ಅಂತೇಳಿ ಹೇಳಿದ್ದಾರೆ. ಮೈತ್ರಿಯಲ್ಲಿರೋ ಜೆಡಿಎಸ್ ಹಿರಿಯೂರು ಸೀಟಿಗೆ ಬೇಡಿಕೆ ಇಡ್ತಾ ಇದ್ರೆ, ಇತ್ತ ಬಿಜೆಪಿ ಮಾತ್ರ ಒಳಗೆ ಬೇರೆಯದ್ದೇ ಆದ ಅಸ್ತ್ರವನ್ನ ರೆಡಿ ಮಾಡಿಕೊಂಡಿದೆ. ಹಿರಿಯೂರು ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರುವ ಕಾಡುಗೊಲ್ಲ ಸಮುದಾಯದ ಮತಗಳನ್ನ ಸೆಳೆಯಲು ಅದೇ ಸಮುದಾಯದ ಪ್ರಭಾವಿ ನಾಯಕನನ್ನ ಕಣಕ್ಕಿಳಿಸಲು ಬಿಜೆಪಿ ಮುಂದಾಗಿದೆ. ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷ ಅವರನ್ನ ಕಣಕ್ಕಿಳಿಸಲು ಚಿಂತನೆ ನಡೆಸಿದೆ. ಹೀಗಾಗಿಯೇ ನಿನ್ನೆ ರಾಜಣ್ಣ ಅವರನ್ನ ಅದ್ದೂರಿಯಾಗಿ ವಿಜೇಂದ್ರ ಅವರು ತಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದಾರೆ. ರಾಜಣ್ಣ ಪಕ್ಷ ಸೇರ್ಪಡೆ ಸ್ಥಳೀಯ ನಾಯಕರ ಅರ್ಹತೆಯನ್ನು ಕೂಡ ಈಗ ಪ್ರಶ್ನೆ ಮಾಡ್ತಾ ಇದೆ. ರಾಜಣ್ಣ ಅವರ ಎಂಟ್ರಿಯಿಂದಾಗಿ ಮೂಲ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರ ವಲಯದಲ್ಲಿ ಅಸಮಾಧಾನದ ಹೊಗೆ ಕಾಣಿಸಲಾರಂಭಿಸಿದೆ. ವರ್ಷಗಳಿಂದ ಕ್ಷೇತ್ರದಲ್ಲಿ ಪಕ್ಷವನ್ನ ಸಂಘಟಿಸಿ ಜನರ ಮಧ್ಯೆ ಇದ್ದು ಕೆಲಸ ಮಾಡಿದ ಸ್ಥಳೀಯ ನಾಯಕರಲ್ಲಿ ಯಾರೊಬ್ಬರೂ ಕೂಡ ಎನ್ಡಿಎ ಅಭ್ಯರ್ಥಿ ಆಗೋದಕ್ಕೆ ಅರ್ಹತೆ, ಯೋಗ್ಯತೆ ಇಲ್ವಾ ಅಂತಕ್ಕಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. 2023ರ ಚುನಾವಣೆಯ ಅಂಕಿ ಅಂಶಗಳ ಪ್ರಕಾರ ಬಿಜೆಪಿ ಗಳಿಸಿದ 61,728 ಮತಗಳು ಮತ್ತು ಜೆಡಿಎಸ್ ಪಡೆದ 38,686 ಮತಗಳನ್ನು ಕ್ರೋಢೀಕರಿಸಿದರೆ ಮೈತ್ರಿಕೂಟಕ್ಕೆ ಭರ್ಜರಿಯಾದಂತಹ ಸಂಖ್ಯಾಬಲ ಸಿಗುತ್ತೆ. ಇದರೊಂದಿಗೆ ರಾಜಣ್ಣ ಅವರ ಸೇರ್ಪಡೆಯಿಂದಾಗಿ ಗೊಲ್ಲ ಮತ್ತು ಯಾದವ ಸಮುದಾಯದ ಮತಗಳನ್ನು ಸೆಳೆಯುವುದು ಮುಖಂಡರ ಲೆಕ್ಕಾಚಾರ ಆಗಿತ್ತು. ಆದರೆ ಹೊಸದಾಗಿ ಪಕ್ಷಕ್ಕೆ ಬಂದವರಿಗೆ ಮಣೆ ಹಾಕೋದಕ್ಕಿಂತ ಪಕ್ಷಕ್ಕಾಗಿ ವರ್ಷಾಂತರಗಳಿಂದ ಕೆಲಸ ಮಾಡಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಬೇಡಿಕೆ ಇದೆ. ಹೀಗಾಗಿ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ಅನ್ನೋದು ಅಷ್ಟು ಸುಲಭವಾದ ಕೆಲಸವಾಗಿಲ್ಲ. ಇನ್ನು ಕುಮಾರಸ್ವಾಮಿ ಅವರು ಹಿಂದಿನ ಉಪಚುನಾವಣೆಗಳಲ್ಲಿ ಯಾವುದೇ ಬೇಡಿಕೆಗಳನ್ನು ಇಟ್ಟಿರಲಿಲ್ಲ. ತಮ್ಮ ವೋಟ್ ಬ್ಯಾಂಕ್ ಇಲ್ಲದ ಕಡೆ ಮೂಗು ತೂರಿಸುವಂತ ಕೆಲಸವನ್ನು ಕೂಡ ಅವರು ಮಾಡಿರಲಿಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡು ಮತ್ತು ಬಿಜೆಪಿಯಲ್ಲಿನ ಗೊಂದಲಗಳನ್ನು ತಮ್ಮ ಪರವಾಗಿ ತಿರುಗಿಸಿಕೊಂಡು ಟಿಕೆಟ್ ತರುವಂತಹ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಬಿಜೆಪಿ ಏನೇ ಸ್ಟ್ರಾಟಜಿ ಮಾಡಿದ್ರು ಒಂದೇ ಒಂದು ಉಪಚುನಾವಣೆಯನ್ನ ಗೆಲ್ಲದಿರೋದು ಕೂಡ ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಜೆಡಿಎಸ್ಗೆ ಟಿಕೆಟ್ ಸಿಕ್ಕಿದ್ರೆ ನೇರವಾಗಿ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ದುಬ್ಕೋದು ಎನ್ಡಿಎ ಪಾಲಿಗೆ ಪ್ಲಸ್ ಪಾಯಿಂಟ್. ಡೆಲ್ಲಿಯಲ್ಲಿ ಕೂತ್ಕೊಂಡು ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ರೆ, ಇಲ್ಲಿ ವಿಜಯೇಂದ್ರ ಅವರು ರಾಜಣ್ಣನವರ ಕರ್ಕೊಂಡು ಬಂದು ಕುಮಾರಸ್ವಾಮಿ ಅವರು ಎಲ್ಲಾ ಮೂಗಳಿಗೂ ಕೂಡ ಚೆಕ್ ಮೇಟ್ ಇಟ್ಟಿದ್ದಾರೆ. ರಾಜ್ಯ ಕಾಡುಗೊಲ್ಲ ಸಂಘದ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರ್ತಕ್ಕಂಥ ರಾಜಣ್ಣ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತನ ಕೋರ್ತಾ ಇದ್ದೇನೆ. ಕಳೆದ ಚುನಾವಣೆಯಲ್ಲಿ ವೋಟ್ ಶೇರ್ ಕೂಡ ಜಾಸ್ತಿ ಇರೋದು ಬಿಜೆಪಿಯ ನಡೆಗೆ ಜಸ್ಟಿಫಿಕೇಶನ್ ಅನ್ನ ಕೊಡ್ತಿದೆ. ಇನ್ನು ರಾಜಣ್ಣ ಯಾಕೆ ಅನ್ನೋದಕ್ಕೆ ಅವರ ಸಮುದಾಯದ ಜಾತಿ ಲೆಕ್ಕಾಚಾರ, ಅದರ ಉತ್ತರ ಕೂಡ ವಿಜೇಂದ್ರ ಬಳಿ ಇದೆ. ಹೀಗಾಗಿ ಸದ್ಯಕ್ಕೆ ವಿಜೇಂದ್ರ ಅವರ ಕೈ ಮೇಲಾಗಿರೋದಂತೂ ಸ್ಪಷ್ಟ. ಎಕ್ಸ್ಕ್ಲೂಸಿವ್ ಆದ ಪೊಲಿಟಿಕಲ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.